ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಹೋಳಿ ಹಬ್ಬ. ನಿಮಗೆಲ್ರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವಿವತ್ತು ಪಿಜ್ಜಾ ಮಾಡ್ತಾಯಿದ್ದೀವಿ, ನೋಡಿ ನೀವು ಮನೇಲಿ ಟ್ರೈ ಮಾಡಿ. 2 ಸ್ಪೂನ್ ಶುಗರ್, ಡ್ರೈ ಈಸ್ಟ್ 2 ಸ್ಪೂನ್ ಹಾಕಬೇಕು. ಹಾಕ್ಬಿಡ್ರಿ. ಬಿಸಿನೀರು, ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಸ್ವಲ್ಪ ಹೊತ್ತು ಆ್ಯಕ್ಟಿವೇಟ್ ಆಗೋಕ್ಕೆ ಬಿಡಬೇಕು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೀಗ ಮೈದಾ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಣ್ಣೆ 2 ಸ್ಪೂನ್ ಹಾಕ್ಕೋಬೇಕು. ನಾವು ಈಸ್ಟ್ನ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ, ಇದು ಇವಾಗ ತಣ್ಣಗಾಗಿದೆ. ಈಗ ಇದನ್ನು ನಾವು ಮೈದಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇದು ಚೆನ್ನಾಗಿ ನಾದ್ಕೊಂಡಿರೋದೆಲ್ಲ ಆಗಿದೆ. ಈಗ ಇದನ್ನು ಕ್ಲೀನಾಗಿ ಮಾಡಿ ನೋಡಿ, ಈಗ 1 ಸ್ಪೂನ್ ಆಯಿಲ್ ಹಾಕಿ ಕ್ಲೀನಾಗಿ ಗ್ರೀಸ್ ಮಾಡಿ 1 ಅವರ್ ಇದನ್ನು ಬಿಡೋಣ. ನೋಡಿ, ಇದನ್ನು ನಾವು ಕಲಸಿಟ್ಟಿರೋ ಹಿಟ್ಟು ಡಬಲ್ ಆಗಿದೆ. ಈಗ ಹಾಕಬೇಕು. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಮೊಸರು ಹಾಕೊಳ್ಳೋಣ. ಪನ್ನೀರ್ ಮ್ಯಾರಿನೇಟ್ ಮಾಡೋಕ್ಕೆ ಇಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಗರಂ ಮಸಾಲ 1/2 ಸ್ಪೂನ್ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ರುಚಿಗೆ ಸಾಲ್ಟ್ ಹಾಕೋತಾ ಇದ್ದೀವಿ. 1 ಸ್ಪೂನ್ ಮಯೋನೀಸ್ ಹಾಕೋತಾ ಇದ್ದೀವಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಹಾಗೆ ಪನ್ನೀರನ್ನ ನಾವು ಪಿಜ್ಜಾ ಮೇಲೆ ಹಾಕಿದ್ರೆ ಅದು ಸಪ್ಪೆ ಸಪ್ಪೆ ಇರುತ್ತೆ ಪನ್ನೀರು. ಅದಕ್ಕೆ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರನ್ನು ಹಾಕ್ಕೋಬೇಕು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು. ನೋಡಿ, ನಾವೀಗ ಪನ್ನೀರ್ ಹಾಕ್ಕೊತಾ ಇದ್ದೀವಿ. ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನೋಡಿ, ನಾವು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಪನ್ನೀರು ಮತ್ತು ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೇಲಿ ಇಷ್ಟೇ ಇದ್ದಿದ್ದು. ಇವತ್ತು ಹೊರಗಡೆ ಹೋಗಿ ಏನು ತರಕ್ಕೆ ಹೋಗಲಿಲ್ಲ. ಮನೇಲಿ ಮಗನೂ ಮತ್ತು ಮಗಳು ಕೇಳ್ತಾ ಇದ್ದಿದ್ದರಿಂದ ಇರೋದ್ರಲ್ಲೇ ಏನಾದರೂ ಮಾಡೋಣ ಅಂದ್ಕೊಂಡು ಇದನ್ನು ರೆಡಿ ಮಾಡ್ತಾಯಿದ್ದೀವಿ. ಹೇಗೆ ಬರುತ್ತೆ ಏನು ಅಂತ ನೀವೇ ಮುಂದೆ ನೋಡಿ. ನಾವು ಪಿಜ್ಜಾ ಮಾಡ್ಕೊಳ್ಳೋಕ್ಕೆ ಸಾಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನೂ ಕೂಡ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ರುಚಿಗೆ. ಈಗ ಟೊಮೊಟೊ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಒಂದು 4ರಿಂದ 5 ಹಾಕೋತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಫ್ರೈ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾವು ಇದಕ್ಕೇ 1 ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀವಿ. ನೋಡಿ, ಇದು ನುಣ್ಣಗಾಗಿದೆ. ನೋಡಿ, ಪಿಜ್ಜಾ ಸಾಸ್ ರೆಡಿಯಾಗಿದೆ.
ಚಿಕ್ಕದಾಗಿ 5 ಪಿಜ್ಜಾ ಮಾಡ್ಕೊತಾ ಇದ್ದೀವಿ. ಅದಕ್ಕೋಸ್ಕರ 5 ಇದು ಮಾಡ್ಕೊಂಡಿದ್ದೀವಿ. ಈ ಥರ ಕ್ಲೀನಾಗಿ ಸಮ ಮಾಡಿಕೊಂಡು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಇಲ್ಲಿ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀವಿ ನಾವು. ಇಲ್ಲಿ ನಾವು ಈ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಫ್ರೈಯಿಂಗ್ ಪ್ಯಾನಲ್ಲಿ ನಾವು ಇದನ್ನು ಬಿಸಿ ಇಟ್ಕೊಂಡಿದ್ದೀವಿ. ಫೋರ್ಕ್ ಸ್ಪೂನ್ ತೊಗೊಂಡು ಈ ಥರ ಎಲ್ಲ ಚುಚ್ಕೊಳ್ಳಿ, ಆವಾಗ ನಾವು ಅದು ಉಬ್ಬಲ್ಲ ನೋಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಪೂರಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಆವಾಗ ಉಬ್ಬಿ ಬರುತ್ತಲ್ಲ, ಆ ಥರ ಉಬ್ಬಿ ಬರಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇರೋದು. ಆಫ್ ಮಾಡಿ, ಬಿಸಿ ಆಗಿರುತ್ತೆ, ಆಫ್ ಮಾಡಿ. ನಾವು ಒಂದು ಸೈಡು ಬೇಯಿಸಿ ತಿರುವಾಕೊಂಡಿದ್ದೀವಿ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪಿಜ್ಜಾ ಸಾಸ್ ಹಾಕೋಣ. ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾವು ಚೀಸ್ ಹಾಕ್ತಾ ಇದ್ದೀವಿ. ನೋಡಿ ಟೊಮೆಟೊ ಹಾಕೊತಾ ಇದ್ದೀವಿ. ನೋಡಿ ಇಲ್ಲಿ ಈರುಳ್ಳಿ ಹಾಕೊತಾ ಇದ್ದೀವಿ. ನೋಡಿ ನಾವು ಇಲ್ಲಿ ಪನ್ನೀರ್ ಹಾಕೋತಾ ಇದ್ದೀವಿ. ಚಿಲ್ಲಿ ಫ್ಲೆಕ್ಸ್ ಹಾಕೋತಾ ಇದ್ದೀವಿ. ನಾವು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀವಿ. ಮತ್ತು ಮೇಲೆ ಕೂಡ ಚೀಸ್ ಹಾಕೊತಾ ಇದ್ದೀವಿ. ಈಗ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಈ ಕಡೆ ಪ್ಯಾನಲ್ಲಿ ಇಟ್ಟಿದ್ವಲ್ಲ ಪಿಜ್ಜಾ ಮಾಡೋಕ್ಕೆ, ಅದನ್ನು ಪ್ಲೇಟ್ ತೆಗಿತಾ ಇದ್ದೀವಿ. ಚೆನ್ನಾಗಾಗಿದೆ ನೋಡಿ. ಈಗ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಡಾಮಿನೋಸ್ ಪಿಜ್ಜಾ ಸ್ಮೆಲ್ ಬಂದಂಗೆ ಬರ್ತಾ ಇದೆ. ಆದರೆ ತಿಂದರೆ ರುಚಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ತಿಂದು ಆಮೇಲೆ ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಟೈಮ್ ಮಾಡಿರೋ ಪಿಜ್ಜಾ ಹೇಗಿದೆಯೋ ಗೊತ್ತಿಲ್ಲ, ಇಬ್ಬರು ತಿಂತಾ ಇದ್ದಾರೆ. ಹೇಗಿದೆಯೋ? ನಾವು ಫಸ್ಟ್ ಟೈಮ್ ಮಾಡಿದರೂ ಕೂಡ ಪಿಜ್ಜಾ ತುಂಬ ಚೆನ್ನಾಗಾಗಿತ್ತು, ತುಂಬ ರುಚಿಯಾಗೂ ಇತ್ತು. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.